ನಾನು ಬಂದಿದ್ದೆ ಇಲ್ಲಿಗೆ. ಬಹಳ ಅಸಹ್ಯ ಅನಿಸ್ತು ನನಗೆ. ಜಿಲ್ಲಾಧಿಕಾರಿ ಅಂತಂದ್ರೆ ಜಿಲ್ಲೆಯ ಆಡಳಿತವನ್ನ ನಿರ್ವಹಣೆ ಮಾಡಂತವ್ರು. ಆ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ತಾಲೂಕಿನಲ್ಲಿ ಏನೇ ಸಮಸ್ಯೆ ಆದರೂ ಅದಕ್ಕೆ ತಕ್ಷಣ ಅವರು ಸ್ಪಂದಿಸಬೇಕು, ಇದು ನಿಯಮ. ಆದರೆ ಜಿಲ್ಲಾಧಿಕಾರಿ ಕಚೇರಿ ಒಳಗನೆ ಹೋರಾಟಗಾರನ ಬಿಟ್ಟುಕೊಳ್ಳೋದಿಲ್ಲ ಅಂತಂದ್ರೆ ಇದು ಬಹಳ ಸಂವಿಧಾನ ಬಾಹಿರ ಕ್ರಮ ಆಯ್ತು. ನಾವು ನೋಡಿದ್ವಿ ಬಹಳ. ಈ ತುಷಾರ್ ಗಿರ್ನಾಥ್ BBMP ಆಯುಕ್ತರಿದಾರಲ್ಲ, ತುಷಾರ್ ಗಿರ್ನಾಥ್, ಇದೇ ರೀತಿ ಒಂದ್ಸಲ ರಾಯಚೂರಲ್ಲಿ DC ಆಗಿದ್ರು. ಅವರು ಬಹಳ ಅಸಹ್ಯವಾಗಿ ನಡ್ಕೊಂಡ್ರು. ಕೂಡಲೇ ನಾವು ದೊಡ್ಡ ಪ್ರತಿಭಟನೆ ಹಾಕಿದ್ವಿ. ಪ್ರತಿಭಟನೆ ಹಾಕಿದ ನಂತರ ತಪ್ಪಾಯ್ತು ಅಂತ ಒಪ್ಪಿಕೊಂಡ್ರು. ಅವ್ರು ಈಗಿದ್ದಾರೆ, ಇಲ್ಲೇ ಬೆಂಗಳೂರಲ್ಲಿ ಇದಾರೆ. ಅವ್ರು ತಪ್ಪಾಯ್ತು, ನಾನು ಮಾತಾಡಿದ್ದು ತಪ್ಪಾಯ್ತು ಅಂದ್ರು. ಆಮೇಲೆ ಸರಿ ಆಯ್ತು, ನಾವು ಬಿಡೋದಿಲ್ಲ. ಈ DC ಅವ್ರನ್ನೇನು ಇಲ್ಲಿ ಬಿಟ್ಟರೆ ನಾವು 28 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಇದೆ. ಈ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ಹೋದ್ರೂ ಅವ್ರನ್ನ ನಾವು ಬಿಡೋದಿಲ್ಲ. ಸರಿಯಾದ ಕೆಲಸ ಮಾಡ್ಲಿಕ್ಕೆ ಹಚ್ತೀವಿ. ಅಲ್ಲ, ಎಂಥ ದುರಂತ ಇದು. ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡ್ಬೇಕಂತ ಜಿಲ್ಲಾಧಿಕಾರಿನೇ ಒಂದು ಸಂವಿಧಾನ ಬಾಹಿರವಾಗಿ ನಡ್ಕೊಂಡ್ರೆ ಬೇಡ. ನಿಮಗೆ ಪ್ರತಿಭಟನೆ ಮಾಡೋದಕ್ಕೆ ಒಳಗಡೆಗೆ ಅವಕಾಶ ಯಾವ ಕಾರಣಕ್ಕೆ ಕೊಡೋದಿಲ್ಲ. ಏನು ಕಾರಣ? ಅದರ ಬಗ್ಗೆ ಎಲ್ಲಾ ಸಂಘ ಸಂಸ್ಥೆ, ದಲಿತ ಸಂಘರ್ಷ ಸಮಿತಿಯವರು, ಕನ್ನಡ ಪರ ಸಂಘಟನೆಯವರು, ರೈತ ಚಳವಳಿಯ ಮುಖಂಡರು, ಇನ್ನಿತರ ಪ್ರಗತಿಪರ ಚಿಂತಕರು, ಸಾಹಿತಿಗಳು ಎಲ್ಲರನ್ನ ಕರೆದು ಸಮಜಾಯಿಸಿ ಕೊಟ್ಟು ಈ ರೀತಿ ಇಲ್ಲಿ ಪ್ರತಿಭಟನೆ ಮಾಡಿದ್ರೆ ನಮಗೆ ಅನಾನುಕೂಲ ಆಗ್ತದೆ. ದಯವಿಟ್ಟು ನೀವು ಏನಿದ್ರು ಒಂದು ಜಾಗ ಮಾಡ್ತೀವಿ, ಅಲ್ಲಿ ಬಂದು ನಾವೇ ಖುದ್ದು DC ಬಂದು ಮೆಮೊರಂಡಮ್ ತಗೊಳ್ತೀವಿ ಅಂತ ಕನ್ವಿನ್ಸ್ ಮಾಡಬೇಕಾಗಿತ್ತು. ಆ ಕೆಲಸ ನೀವು ಮಾಡಲಿಲ್ಲ. ಏಕಾಏಕಿ ಕಾನೂನು ಇದೆ ಅಂತೇಳಿ 144 ಸೆಕ್ಷನ್ ಹಾಕಿ ಇಲ್ಲಿ ಬರ್ಲಾರ್ದಂಗೆ ನಿರ್ಬಂಧ ಹಾಕೋದು ಬಹಳ ನಿಮ್ಮ ಹೇಳಿತನ. ನಿಮ್ಮ ಹೇಳಿತನ. DC ಅವ್ರೇನು ನಾವು ಬಹಳ ದೊಡ್ಡ ಗನಂದಾರಿ ಕೆಲಸ ಮಾಡಿಬಿಟ್ಟಿನ ಅಂತ ನೀವು ತಿಳ್ಕೊಂಡಿರ್ಬೋದು. ಆದ್ರೆ ಅದು ನಿಮ್ಮ ಹೇಳಿತನ. ಇವತ್ತು ನಿಮಗೆ ಸಮಸ್ಯೆಗಳನ್ನ ಎದುರಿಸ್ಲಿಕ್ಕೆ ಆಗೋದಿಲ್ಲ ಅಂತ ನೀವೇ ಸಾಬೀತು ಮಾಡಿಕೊಂಡ್ರಿ. ಇವತ್ತು ಜನಪರ ಸಮಸ್ಯೆಗಳನ್ನ, ರೈತ ಪರ ಸಮಸ್ಯೆಗಳನ್ನ, ದಲಿತರ ಸಮಸ್ಯೆಗಳನ್ನ, ಮಹಿಳೆಯರ ಸಮಸ್ಯೆಗಳನ್ನ ನನ್ನ ಕೈಯಲ್ಲಿ ಬಗೆಹರಿಸಕ್ ಆಗೋದಿಲ್ಲ, ರೈತರ ಸಮಸ್ಯೆ ಬಗೆಹರಿಸಕ್ ಆಗೋದಿಲ್ಲ, ಅದಕ್ಕೆ ನಿಮ್ಮನ್ನ ಒಳಗ್ ಬಿಟ್ಕೊಂಡಿಲ್ಲ ಅಂತ ನಿಮ್ಮ ಅಸಮರ್ಪಕತೆಯನ್ನ ನೀವೇ ಸಾಬೀತು ಮಾಡಿಕೊಂಡಿದ್ದೀರಿ ಇಲ್ಲಿ. ಅದು ಬೇಡ. ಈಗ ಇಲ್ಲಿರ್ತಕ್ಕಂಥ SP ಅವರು ಬಂದು ನಮ್ಮ ಜೊತೆಗೆ ಮಾತಾಡಿ ಮೊದಲ ಡಿಮ್ಯಾಂಡ್ ಏನಂದ್ರೆ 144 ಸೆಕ್ಷನ್ ಅನ್ನ ಇಲ್ಲಿಂದ ತಕ್ಷಣ ತೆಗಿಬೇಕು. DC ಅವರು ಬಂದು ಮೆಮೊರಂಡಮ್ ತಗೊಳ್ಳಿ. ಆ ಸಮಸ್ಯೆಗಳ ಚರ್ಚೆಗೆ ಬೇಕಾದ್ರೆ ಇನ್ನೊಂದು ದಿನಾಂಕ ನಿಗದಿ ಮಾಡಲಿ, ನಾವು ಬರ್ತೀವಿ, ಏನು ತೊಂದರೆ ಇಲ್ಲ. ಅಷ್ಟಾದ್ರೆ ಸರಿ ಹೋಗುತ್ತಿದ್ದು. ಸುಮ್ಮನೆ ಅನವಶ್ಯಕ ಯಾವುದೋ ಒಬ್ಬ DC ಮಾಡಿದ ತಪ್ಪಿಗೆ ಇಡೀ ಪೊಲೀಸರು, ರೈತರು ಸಂಘರ್ಷಕ್ಕೆ ಇಳಿಯೋದು ಬೇಡ. SP ಅವ್ರಿಗೆ ನಾನು ಮನವಿ ಮಾಡ್ತೀನಿ, ನಮ್ಮ ಒಂದು 4-5 ಜನ ಮುಖಂಡರ ಜೊತೆಗೆ ಮಾತಾಡಿ ಮೊದಲು ಏನಂದ್ರೆ 144 ತೆಗೆದ ನಂತರ ಮುಂದಿನ ಒಂದು ಕೆಲಸಕ್ಕೆ ನಾವು ಅಣಿಯಾಗ್ತೀವಿ. ಅವ್ರು ಬೇಕಾದ್ರೆ ಬಂದು ಸೌಜನ್ಯದಿಂದ ಇವತ್ತು DC ಅವ್ರು ಬಂದು ನಮ್ಮ ಮೆಮೊರಂಡಮ್ ತಗೊಂಡು ಹೋಗ್ಲಿ.